ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕತೆನ ನಾನು ಬೆಟ್ಟದಿಂದ ಶುರು ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ನಮ್ಮ ಮನೆ ಡಬ್ಬಿ ಸ್ಟುಡಿಯೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಕತೆ ಹೇಳೋಕ್ಕಂತೂ ನಾನು ಬಂದಿಲ್ಲ. ಕತೆ ನೋಡಿ ನೋಡಿ ಹುಚ್ಚರಾಗ್ತಿರೋರು ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಬೀಳುವಂತಹ ಸ್ಪರ್ಧಿಗಳಲ್ಲಿ ನಮ್ಮ ಪುಟ್ಟಗೌರಿಯನ್ನು ನಾನು ಈ ಒಂದು ಸಮಯದಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಸ್, ಇತ್ತೀಚಿನ ಸೀರಿಯಲ್ ನೀವು ನೋಡ್ತಾ ಹೋದರೆ ಬೆಟ್ಟದಿಂದ ಬಿದ್ದವರೆಲ್ಲ ಎದ್ದು ಬರೋದೇ ಆಗೋಗ್ಬಿಟ್ಟಿದೆ. ಪುಟ್ಟಗೌರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಒಂದು ಕತೆ ಈಗ ಎಲ್ಲ ಸೀರಿಯಲ್ನ ನಾಯಕಿಯರಿಗೂ ಬಂದಿದೆ. ಹುಲಿಯಿಂದ ತಪ್ಪಿಸ್ಕೊಂಡ ಪುಟ್ಟಗೌರಿ, ಆಮೇಲೆ ಹೆಬ್ಬಾವಿಂದ ತಪ್ಪಿಸ್ಕೊಂಡ ಪುಟ್ಟಗೌರಿ, ಯಾರೂ ಬರೀತಿರುವಂಥ ಇತಿಹಾಸನೇ ನಿರ್ಮಿಸ್ಬಿಟ್ರು ಅಂತ ನಾವೆಲ್ಲರೂ ಅಂದ್ಕೊಳ್ತಿದ್ರೆ, ಈಗ ಮತ್ತೊಂದು ಇತಿಹಾಸ ನಿರ್ಮಿಸ್ತಿರೋದು ಅಂದರೆ ನಮ್ಮ ಕೀರ್ತಿನ ಎಲ್ಲರೂ ಕೂಡ ಹೋಗೇ ಬಿಟ್ಟರು, ಬೆಟ್ಟದಿಂದ ಜಾರು ಬಿದ್ದೇ ಬಿಟ್ಟರು ಅಂತ ಅಂದ್ಕೊಂಡ್ರೆ, ಈ ಕಡೆ ನೋಡಿದ್ರೆ ಕೀರ್ತಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗೋಗ್ಬಿಟ್ಟಿದ್ದಾರೆ. ಒನ್ಸ್ ಅಗೇನ್ ಹುಚ್ಚರಾಗಿದ್ದಲ್ಲಪ್ಪ ಅಂತ ಹೇಳಿದ್ರೆ, ಕೀರ್ತಿ ಬದಲಾಗಿದ್ದು ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದು, ಕೀರ್ತಿ ಈಗ ಲಕ್ಷ್ಮಿಯಾಗಿ ಬದಲಾಗಿರೋದು. ಏನಪ್ಪ ಇದು, ನೋಡೋರಿಗೆ ಹುಚ್ಚಿಡಿಸಿದ್ದೀರಾ ನೀವೆಲ್ಲ? ಹೆಂಗಿದು ಸಾಧ್ಯ? ಬೆಟ್ಟದಿಂದ ಬೀಳೋದಿರಲಿ, ಮಾಡಿ ಮೇಲಿನ ಮೆಟ್ಲಿಂದ ಬಿದ್ದರೆ ಸಾಕು ಕೈ ನೋವು ಕಾಲು ನೋವು ಅನ್ನುವಂಥ ಈ ಟೈಮಲ್ಲಿ ಬೆಟ್ಟದಿಂದ ಬಿದ್ದರೂ ನಮ್ಮ ನಾಯಕಿಯರೆಲ್ಲ ಎದ್ದು ಬಿದ್ದು ಬರ್ತಾವ್ರಲ್ಲ, ಹೆಂಗಿದು ಅಂತ ನೋಡ್ಕೊಂಡು ಹೋಗ್ತಾ ಇದ್ದರೆ ಒಂದಾದ್ಮೇಲೆ ಸೀರಿಯಲ್ ಸಿಕ್ಬಿಡೋದ. ಏನೇಹೋ ಲಕ್ಷ್ಮೀ ವಾರಮ್ಮದಲ್ಲಿ ಬಂದಿರೋ ಕೀರ್ತಿ ಲಕ್ಷ್ಮೀನ ಅಥವಾ ಲಕ್ಷ್ಮೀನೇ ಕೀರ್ತಿನ ಅನ್ನುವಂಥರ ಜೊತೆಗೆ ಈಗ ಇನ್ನೊಂದು ಸ್ಟೋರಿನ ನಾನಂದು ಹೇಳಲೇಬೇಕು. ಅದು ಕೂಡ ಬೆಟ್ಟದಿಂದ ಬಿದ್ದಂತಹ ಕತೆ. ಅದು ಮತ್ಯಾರು ಅಲ್ವೇ ಅಲ್ಲ, ಎಲ್ಲರೂ ಇದ್ದಾರೆ, ಯಾವ ಚಾನಲಲ್ಲೂ ಕೂಡ ಮಿಸ್ ಆಗಲ್ಲ ಬೆಟ್ಟದಿಂದ ಬಿದ್ದವರಂಥ ಕತೆ. ಬೆಟ್ಟನೇ ಇವತ್ತಿನ ಟಾಪಿಕ್ ಆಗಿ ನೆಕ್ಸ್ಟ್ ಕಾವೇರಿ ಟೀಚರ್ ಹತ್ರ ಹೋಗ್ತಾ ಇದ್ದೀನಿ. ಕಾವೇರಿ ಟೀಚರ್, ನಾನು ಪ್ರೆಗ್ನೆಂಟು, ನೀವು ಅಪ್ಪ ಆಗ್ತಿದ್ದೀರಾ, ನಾವಿಬ್ಬರು ಹೊಸ ಜೀವನ ಶುರು ಮಾಡ್ತೀವಿ ಅಂತ ಅಗಸ್ತ್ಯ ಸರ್ಗೆ ಹೇಳಕ್ಕೆ ಹೋಗ್ಬಿಟ್ರೆ, ಅಗಸ್ತ್ಯ ಸರ್ ಹಿಂಗೆ ಮಾಡಿಬಿಡೋದು. ಬಿದ್ದರು ನೋಡಪ್ಪ ಕಾವೇರಿ ಟೀಚರ್ ಬೆಟ್ಟದ ಮೇಲಿಂದ. ಯಪ್ಪ ಅವ್ರು ಬಿದ್ದಿದ್ದ ಫೋರ್ಸಿಗೆ ಕಾವೇರಿ ಅನ್ನೋವಂಥ ಪಾತ್ರನೇ ಮುಗ್ದೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡ್ವು. ಅವ್ರು ತೋರಿಸಿದ ಬೆಟ್ಟ, ಅಯ್ಯಪ್ಪ ಆ ಜಾಗಕ್ಕೆ ನೆಕ್ಸ್ಟ್ ಯಾರೂ ಕೂಡ ಹೋಗಲೇಬಾರ್ದು ಅಂತ ಅಂದ್ಕೊಂಡ್ವು. ಅಗಸ್ತ್ಯ ಸರ್ ಹೀರೋನ, ನೀವು ವಿಲನ್ನ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಳ್ತಿದ್ರೆ, ಈಗ ನೋಡಿದ್ರೆ ಸ್ಟೋರಿ ಟ್ವಿಸ್ಟ್ ಕಾವೇರಿ ಮೇಡಮ್ ಬಂದ್ಬಿಟ್ಟವ್ರೆ. ಇನ್ನು ನಮ್ಮ ರಚ್ಚು ಮೇಡಮ್ ಅವರ ಅಕ್ಕ ಅಚ್ಚು ಮೇಡಮ್ ಹತ್ರ ಹೋಗಲೇಬೇಕು. ಇವರು ಕೂಡ ಶಾಂತಿ ನಿವಾಸದ ಮೂಲಕ ಎರಡೆರಡು ಪಾತ್ರದಲ್ಲಿ ಬಂದುಬಿಡೋದ. ಇವರು ಬೆಟ್ಟದಿಂದ ಬಿದ್ದುಬಿಟ್ರು. ಅಯ್ಯೋ ಏನಿದು, ಹಿಂಗಾಗಿ ಹೋಗ್ಬಿಡ್ತಲ್ಲ ನಮ್ಮ ನಾಯಕಿಯರ ವ್ಯತೆ ಅಂತ ಹೇಳಿದ್ರೆ, ಶಾಂತಿ ನಿವಾಸದಲ್ಲಿ ಏನೋ ಅಚ್ಚು ಅವರು ಅವ್ರ ಹಸ್ಬೆಂಡ್ ಹುಡ್ಕೊಂಡು ಫಾರಿನ್ಗೆ ಹೋಗ್ತವ್ರೆ ಅಂತ ಅಂದ್ಕೊಂಡ್ರೆ, ಇಲ್ಲಪ್ಪ ನಾನು ಸೆಕೆಂಡ್ ಲೀಡ್ ರೋಲಲ್ಲಿ ಬರ್ತಾ ಇದ್ದೀನಿ, ಅದು ಅಚ್ಚು ಆಗಿ ಶಾಂತಿಯಾಗಿ ಸಾಕಾಗೋಯ್ತು, ಈಗ ಅಚ್ಚು ಆಗಿ ಎಲ್ರಿಗೂ ಅಚ್ಚುಮೆಚ್ಚಾಗಿ ಬರ್ತಿದ್ದೀನಿ ಅಂತ ಬೆಟ್ಟದಿಂದ ಬಿದ್ದವರು ಎದ್ಬಿಟ್ಟು ಬಂದ್ಬಿಡೋದ. ಈ ಕಡೆ ನೋಡಿದ್ರೆ ಮಂತ್ರಂಗೆ ನಾನೇ ಶಾಂತಿ ನಿವಾಸದ ನಾಯಕಿ ಅಂತಿದ್ರೆ, ಅದು ಕೂಡ ಈ ಆಸೆ ಇಡಿರಲಿಲ್ಲ. ಒಟ್ಟಿನಲ್ಲಿ ನಮ್ಮ ಪುಟ್ಟಗೌರಿ ಅಕ್ಕನಿಂದ ಶುರುವಾದಂತಹ ಈ ಎಲ್ಲ ಸ್ಟೋರಿಗಳ ಹಿಂದೆ ನಿಜವಾಗ್ಲೂ ಅವ್ರನ್ನ ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ನೋಡಿದ್ರೆ ಕಾವೇರಿ ಟೀಚರ್ ಬಿದ್ದು ಎದ್ದು ಬಂದಿದ್ದಾಯಿತು. ಅದಾದಮೇಲೆ ಶಾಂತಿ ನಿವಾಸದ ಶಾಂತಿನೂ ಕೂಡ ಬಿದ್ದು ಈಗ ಅಚ್ಚು ಆಗಿ ಬಂದಿದ್ದಾಯಿತು, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಆಯಿತು. ಇನ್ನು ಮತ್ತೊಂದು ಕಡೆ ನಮ್ಮ ಕೀರ್ತಿನೂ ಕೂಡ ಬಂದಿದ್ದಾಯಿತು. ಕೀರ್ತಿನ ಲಕ್ಷ್ಮಿನ ಗೊತ್ತಿಲ್ಲ, ಆದರೆ ನೋಡೋರು ಮಾತ್ರ ಹುಚ್ಚರಾಗ್ದಿದ್ರೆ ಅಷ್ಟೇ ಸಾಕು. ನೀವೇನಂತೀರಾ?